ಈ ದಿನ ನಾವು ಸಭೆಯನ್ನು ಕರೆದಿದ್ದೇವೆ. ನಮ್ಮ ಸಭೆಯ ಆಮಂತ್ರಣಕ್ಕೆ ಹೋಗ್ಕೊಟ್ಟು ತಾವೆಲ್ಲರೂ ಪ್ರೀತಿಪೂರ್ವಕ ಮನೋಭಾವದಿಂದ ಬಂದಿದ್ದೀರಾ. ತಮ್ಮನ್ನು ನಾನು ಸ್ವಾಗತಿಸ್ತೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರದೀಪ್ ಡಿಸೋಜ, ಜಿಲ್ಲಾ ಕೌಶಲ್ಯಾಧಿಕಾರಿ ಹಾಗೂ ಉಪನಿರ್ದೇಶಕರು, ಕ್ರೀಡಾ ಇಲಾಖೆ ಮತ್ತು ಸಬಲೀಕರಣ, ಮಂಗಳೂರು, ಇವರು ಆಗಮಿಸಿದ್ದಾರೆ. ಇವರು ನಾನು ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಉಳ್ಳಾಲ ತಾಲೂಕು ಕಚೇರಿಯ ಉಪ ತಹಸೀಲ್ದಾರಾದ ಶ್ರೀ ನವನೀತ್ ಮಾಳವರವರಿದ್ದಾರೆ. ಅವರನ್ನು ಕೂಡ ನಾನು ಗೌರವದಿಂದ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀಮತಿ ಮಂಜುಳಾ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ನಿವೃತ್ತರು. ಇವರು ಸಂಚಾಲಕರು, ನಮ್ಮ ಉಳ್ಳಾಲ ತಾಲೂಕು ನಿವೃತ್ತ ನೌಕರರ ವೇದಿಕೆ ಸಂಚಾಲಕರು. ಇವರನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ. ಇನ್ನೋರ್ವರು ನಮ್ಮ ಬಂಟ್ವಾಳ ತಾಲೂಕಿನಿಂದ ಬಂದಿದ್ದಾರೆ. ಕಾರ್ಯದರ್ಶಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಬಂಟ್ವಾಳ ಶ್ರೀ ಸಮಂತ್ ಶೆಟ್ರು, ಇವರು ನಮ್ಮ ಗೌರವ ಅತಿಥಿಯಾಗಿ ಬಂದಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಬರಮಾಡಿದ್ದೇನೆ. ಈಗ ಮೊದಲು ನಾವು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡುವ. ನಮ್ಮ ಪ್ರಾರ್ಥನೆ ಮಾಡಿದರೆ ನಮ್ಮ ಸಂತ ಸದಸ್ಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಕುಮಾರಿ ಶ್ರೀಲಾಲ್ ಅವರು. ಸುಮಾರು 1-2 ವರ್ಷ ಕಳೆದರೂ ನಮಗೆ ಒಂದು ಚಿಂತನೆ ಇತ್ತು. ಆ ಸಮಯದಲ್ಲಿ ನಾವು ಕರ್ತವ್ಯದಲ್ಲಿ ಎಳೆಬೆಳೆದ ಕರ್ತವ್ಯದಲ್ಲಿ ನಾನು ನಿರತನಾಗಿದ್ದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ 7ನೇ ವೇತನ ಆಯೋಗದಲ್ಲಿ ಒಂದು ದೊಡ್ಡ ನಮಗೆ ಆಘಾತಕರವಾದ ಒಂದು ಆದೇಶ ಆಗಿದೆ. 1/7/2022ರಿಂದ 31/7/2024 ಎಲ್ಲ ಅಧಿಕಾರಿ, ಸಿಬ್ಬಂದಿ, ಎಲ್ಲ ನೌಕರರಿಗೂ ರಾಜ್ಯದಾದ್ಯಂತ ಇದು ತೊಂದರೆಯಾಗಿದೆ. ಈ ಬಗ್ಗೆ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಈಗಾಗಲೇ ತುಂಬ ದಿನವೂ ಸಭೆ ಕರೆದು, ಅಲ್ಲಲ್ಲಿ ಸಭೆ ಕರೆದು ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಒಂದು ಆಂದೋಲನವೇ ಆಗಿದೆ. ಇದು ಮನವರಿಕೆ ಮಾಡಿ ನಾವು ಕಳೆದ 1 ವಾರದ ಮುಂಚೆ ಶ್ರೀಮತಿ ಮಂಜುಳಾ, ನಿವೃತ್ತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಅವರ ಮುಂದಾಳತ್ವದಲ್ಲಿ ಸಂಚಾಲಕಿಯಾಗಿ ಹಾಗೂ ನಾವು ಇನ್ನೂ 4 ಜನ ಸಂಚಾಲಕರಾಗಿ ಈ ವೇದಿಕೆಯನ್ನು ಪ್ರಾರಂಭಿಸಿ ನಮ್ಮ ಮನವಿಯನ್ನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಸರ್ಕಾರದ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಹಾಗೂ ನಮ್ಮ ಸ್ಥಳೀಯ ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ, ಅಲ್ಲದೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಐವಾನ್ ಡಿಸೋಜ ಇವರಿಗೆ ಹಾಗೂ ನಮ್ಮ ಮಂಗಳೂರು ಶಾಸಕರಿಗೆ ಕೂಡ ಈ ಮನವಿಯನ್ನು ಸಲ್ಲಿಸುತ್ತೇವೆ ನಮ್ಮ ಉಳ್ಳಾಲ ವೇದಿಕೆಯಿಂದ. ಈ ವೇದಿಕೆಯ ಚಿಂತನೆಯಲ್ಲಿರುವಾಗ ನಾವೊಂದು ಯೋಚನೆ ಮಾಡಿದ್ದೇವೆ. ಉಳ್ಳಾಲ ತಾಲೂಕಾಗಿದೆ. ಈಗಾಗಲೇ ನಾನು ಸಭಾಧ್ಯಕ್ಷರಲ್ಲಿ ಈ ವಿಷಯವನ್ನು ಮನವರಿಕೆ ಮಾಡಿದ್ದೇನೆ ನಮ್ಮ ಉಳ್ಳಾಲದ ಜನಪ್ರಿಯ ಶಾಸಕರ ಹತ್ರ. ಸರ್, ನಾವು ಉಳ್ಳಾಲ ತಾಲೂಕು ನಮಗೆ ಸಂಘ ಆಗಬೇಕು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆಗಬೇಕು. ಹಾಗೆ ನಮ್ಮ ನಿವೃತ್ತ ನೌಕರರು ತುಂಬ ಜನ ಇದ್ದಾರೆ ನಮ್ಮ ಉಳ್ಳಾಲ ತಾಲೂಕಲ್ಲಿ. ಅವರನ್ನೆಲ್ಲ ಒಟ್ಟು ಸೇರಿಸಿ ನಾವು ಇದನ್ನು ಒಂದು ನಮ್ಮ ತಾಲೂಕು ಅಭಿಯಾನಕ್ಕೆ ನಾನೊಂದು ಆ ಬಗ್ಗೆ ಚಿಂತನೆ ಇಟ್ಟುಕೊಂಡು ನಾನು ನಮ್ಮ ನವನೀತ್ ಮಾಳವ ಇವರ ಒಂದು ನಿರ್ದೇಶನದಲ್ಲಿ ಮಾತಾಡಿ ಆಲೋಚನೆ ಮಾಡಿ ಹಾಗೂ ನಮ್ಮ
ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಶ್ರೀ ಗಣೇಶ್ ರಾವ್ ಅವರು ಈಗಿನ ಬರಬೇಕಿತ್ತು. ಅವರು ಈಗಿನ ಅಲ್ಲಿ ಸಭೆಯಲ್ಲಿ ಇಟ್ಕೊಂಡಿದ್ದರಿಂದ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನೋರ್ವ ನಮ್ಮ ಸೀತಾರಾಮ್ ಸರ್, ರಿಟೈರ್ಡ್ ಡಿ.ಟಿ. ಕಂದಾಯ ಇಲಾಖೆಯ ನಿರೀಕ್ಷಕರಾಗಿದ್ದರು. ಅವರನ್ನು ಕೂಡ ನಾನು ಈ ದಿನ ಕರೆದಿದ್ದೇವೆ. ಅವರು ಕೂಡ ಕಾರಣದಿಂದ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು. ನಮ್ಮ ಜಿಲ್ಲೆಯ ಹಿರಿತನವನ್ನು ಇಟ್ಕೊಂಡು ನಾನು ಈ ದಿನ ಒಂದು ಸಭೆ ಕರೆದಿದ್ದೇನೆ. ಪ್ರೀತಿಟ್ಟು ನಮಗೆ ಬಂದಿರೋರು ಈಗ ನಮ್ಮ ಅತಿಥಿ ಸ್ಥಾನದಲ್ಲಿ ಕೂತ ಅತಿಥಿಗಳು. ನಾನು ಪ್ರಥಮವಾಗಿ ಈ ಪ್ರಸ್ತಾವನೆ ಇಟ್ಟಿದ್ದೇನೆ. ಇನ್ನು ನಮ್ಮ ಈ ಸಭೆಯಲ್ಲಿ ಚರ್ಚೆ ಮಾಡಬೇಕು ಇಷ್ಟೇ. ನಾವು ಏನು ಮಾಡ್ಬೋದು, ಉಳ್ಳಾಲ ತಾಲೂಕಿನಿಂದ ಸಂಘ ಆಗಬೇಕು, ಕಟ್ಟಡ ಆಗಬೇಕು. ಇನ್ನೊಂದು ದೊಡ್ಡ ಚಿಂತನೆ ಉಂಟು ನಮಗೆ, ಖಜಾನೆ ಆಗಲಿಲ್ಲ ಅಂತೇಳಿ ನಮ್ಮ ಉಳ್ಳಾಲ. ಅದು ನಾವು ಈಗಾಗಲೇ ಮಾತಾಡುವ ಅದು ವಿಷಯ. ನಾನು ನಮ್ಮ ನವನೀತ್ ಅವರ ವಿಷಯವನ್ನು ಮುಖಾಂತರ ಮಾತಾಡಿದ್ದೇನೆ. ಇದೆಲ್ಲ ನಾನು ಈ ನನ್ನ ಪುಸ್ತಕ ಭಾಷಣದಲ್ಲಿ ನಿಮಗೆ ತಿಳಿಸುತ್ತಾ ಈಗಿನ ಸಭೆಗೆ ನಮ್ಮ ಮುಖ್ಯ ಅತಿಥಿಯಾಗಿ ಬಂದಂಥ ಶ್ರೀ ಪ್ರದೀಪ್ ಡಿಸೋದ ಇವರನ್ನು ನಮ್ಮ ಉಳ್ಳಾಲ ತಾಲೂಕು ನಿವೃತ್ತಿ ವೇದಿಕೆಯ ಸಂಚಾಲಕರಾದ ಶ್ರೀ ಮೋಹನ್ ಬಂಗೇರವರು ಹೂಗುಚ್ಛ ನೀಡಿ ಅವರನ್ನು ಈ ಸಭೆಗೆ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಇನ್ನೊಬ್ಬ ಸಂಚಾಲಕ ನಾಗಯ್ಯ ತಲಪಾಡಿ ಶಿರಸ್ತದರು ಒಬ್ಬ ನ್ಯಾಯ ಇಲಾಖೆ, ಇವರು ಸಂಚಾಲಕರು ನಮ್ಮ ವೇದಿಕೆ. ಇವರು ಕೂಡ ಒಂದು ಹೂಗುಚ್ಛ ನೀಡಿ ನಮ್ಮ ನವನೀತ್ ಮಾಳವ ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೀನಿ. ಇನ್ನೊಬ್ಬ ನಮ್ಮ ನಿಮಗೆಲ್ಲ ತಿಳಿದರು ಫ್ರಾನ್ಸಿಸ್ ಕುಟೀನ, ಇವರು ದಕ್ಷಿಣ ಕನ್ನಡ ಜಿಲ್ಲಾ ಗುಬ್ಬಿ ನೌಕರ ಸಂಘದಲ್ಲಿ ಸತತ 6 ವರ್ಷಗಳ ಅಧ್ಯಕ್ಷತೆಯಲ್ಲಿ ಸಂಘವನ್ನು ಮುಂಚೂಣಿಯಲ್ಲಿ ನಡೆಸಿ ಹೆಸರುಗಳಿಸಿದ ಫ್ರಾನ್ಸಿಸ್ ಕುಟೀನ್ ಅವರು ನಮ್ಮಲ್ಲಿದ್ದಾರೆ. ಅವರು ಶ್ರೀಮತಿ ಮಂಜುಳಾ ಇವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಅದೇ ರೀತಿ ನಮ್ಮ ಈ ದಿನ ಮುಖ್ಯ ಅತಿಥಿಯಾಗಿ ಬಂದಂಥ ಶ್ರೀ ಸಮಂತ್ ಶೆಟ್ಟಿ ಅವರಿಗೆ ನಮ್ಮ ಹಿರಿಯ ನಾಗರಾಜ್ ಸರ್ ಇದ್ದಾರೆ, ಆರೋಗ್ಯ ಇಲಾಖೆಯವರು. ನಾಗರಾಜ್ ಸರ್ ದಯವಿಟ್ಟು ಬಂದು ಅವರಿಗೆ ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳುತ್ತೇನೆ. ಇಷ್ಟರಲ್ಲಿ ನಾನು ನಿಮ್ಮನ್ನು ಈ ದಿನ ಎಲ್ಲ ಕಾರ್ಯಕ್ರಮವನ್ನು ಬದಿಗೊತ್ತಿ ಎಡಬಿಡದ ಕಾರ್ಯಕ್ರಮ ಉಂಟು. ಈ ದಿನ ಇಷ್ಟೇ ಅಲ್ಲ, ಇದರಿಂದ 2 ಪಟ್ಟು ಜನ ಕುಳಿತು ನಾಳಿನ ದಿನ ಮಾನವ ಸರಪಳಿ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಇರುವುದರಿಂದ ತುಂಬ ಜನರು ನನಗೆ ಕರೆ ಮಾಡಿ ಹೇಳಿದ್ದಾರೆ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಅವರನ್ನು ನಾನು ಕೂಡ ಇಲ್ಲಿ ನೆಲೆಸಿಸಿ ಅವರಿಗೆ ಸ್ವಾಗತ ನೀಡ್ತೇನೆ. ಮತ್ತು ತಮ್ಮೆಲ್ಲರೂ ಬಂದು ಕೆಲಸದ ಒತ್ತಡದಿಂದ ನೀವುಗಳಿದ್ದೀರಾ, ಬಂದಿದ್ದೀರಾ, ನಿಮ್ಮನ್ನು ಎಲ್ಲರೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಮುಂದಿನ ಕಾರ್ಯಕ್ರಮ ದೀಪ ಬೆಳಗಿಸಿ ಈ ನಮ್ಮ ಸಭೆಯನ್ನು ಉದ್ಘಾಟನೆ ಮಾಡುವುದು. ತಾಲೂಕು ರಚನೆ ಈಗಾಗಲೇ ಆಗಿದ್ದು ಎಲ್ಲ ಕಚೇರಿಗಳು ಇಲ್ಲಿ ಬಂದಿದ್ದೇವೆ. ಆದರೆ ಇಲ್ಲಿ ಒಂದು ನೌಕರರ ಸಂಘ ಮಾತ್ರ ಅಲ್ಲಿ ಅಸ್ತಿತ್ವದಲ್ಲಿ ಬರಬೇಕಷ್ಟೇ. ಅದಕ್ಕೋಸ್ಕರ ಒಂದು ಚಿಂತನೆ ಮಾಡಿ ನಮ್ಮ ಸಿರಿಲ್ ರಾಬರ್ಟ್ ಡಿಸೋಜ ಹಾಗೂ ಅವರ ಎಲ್ಲ ಮಿತ್ರರು ನಿವೃತ್ತ ನೌಕರರೆಲ್ಲ ಸೇರಿಕೊಂಡು ಒಂದು ಸಂಘ ಆಗಬೇಕೆಂಬ ಉದ್ದೇಶದಿಂದ ಒಂದು ವೇದಿಕೆ ಟೈಪ್ ಮಾಡಿಕೊಂಡು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದು, ಈ ದಿನ ಕೂಡ ಇದರ ಬಗ್ಗೆ ಒಂದು ಸಂಘದ ರಚನೆ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ಎಲ್ಲರನ್ನೂ ಕೂಡ ಅದರ ಒಂದು ಸದಸ್ಯರಾಗಬೇಕು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಗೌರವಾನ್ವಿತ ಉಳ್ಳಾಲ ತಾಲೂಕು ಉಪತಹಶೀಲ್ದಾರ್ ನವನೀತ್ ಸರ್ ಅವರೇ, ಅದೇ ರೀತಿ ನಮ್ಮ ಈ ನಿವೃತ್ತ ನೌಕರ ಸಂಘದ ಸಂಚಾಲಕಿ ನಾವು ಒಟ್ಟಿಗೆ ಸಹೋದ್ಯೋಗಿ ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಶ್ರೀಮತಿ ಮಂಜುಳಾ ಮೇಡಮ್ ಅವರೇ, ನಿವೃತ್ತಿ ಅಧಿಕಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ. ಅದೇ ರೀತಿ ನಮ್ಮೊಟ್ಟಿಗಿದ್ದಾರೆ ಸಮಂತ್ ಶೆಟ್ಟಿ, ಇವರು APMC ಕೃಷಿ ಉತ್ಪನ್ನ ಮಾರುಕಟ್ಟೆ ಇಲಾಖೆಯಲ್ಲಿ ಬಂಡವಾಳದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಅದೇ ರೀತಿ ಎಲ್ಲ ನನ್ನ ಆತ್ಮೀಯ ನಿವೃತ್ತ ಸರ್ಕಾರಿ ನೌಕರರೇ ಹಾಗೂ ಪ್ರಸ್ತುತ ಇರುವ ಸರ್ಕಾರಿ ನೌಕರರೇ, ನಿಜವಾಗಿ ನಾವು ಯಾವುದೇ ಒಂದು
ಬೇಡಿಕೆ ಅಥವಾ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರ ಪಡಿಬೇಕಾದ್ರೆ ನಾವು ಒಬ್ಬೊಬ್ಬರೇ ಪ್ರಯತ್ನ ಮಾಡಿರೋದು ಅಸಾಧ್ಯ. ನಾವೊಂದು ಸಂಘಟನೆ ಅಂತ ಬೇಕಾಗ್ತದೆ. ಸಂಘಟನೆಗೆ ಒಂದು ಶಕ್ತಿ ಉಂಟು. ಸಂಘಟನೆ ಶಕ್ತಿ ಇದ್ದಾಗೆ ನಾವು ಸಂಘಟನೆ ಮೂಲಕ ಒಂದು ಯಾವುದೇ ನಮ್ಮ ಪ್ರಯತ್ನ ಮಾಡಿದರೆ ಒಂದು ಸಾಧ್ಯ ಆಗ್ತದೆ. ಈಗಾಗಲೇ ರಾಜ್ಯ ಸರ್ಕಾರ ನೌಕರ ಸಂಘದವರು ನಮ್ಮ ಸರ್ಕಾರಕ್ಕೆ ಹಲವು ಪ್ರಯತ್ನ ಮಾಡಿ ಕೊನೆಗೆ ನಮಗೆ 7ನೇ ವೇತನ ಆಯೋಗವು ಒಂದು ಲಭಿಸಿಕೊಟ್ಟಿರ್ತಾರೆ. ಆದರೆ ಅದರಲ್ಲಿ ನಮ್ಮ ನಿವೃತ್ತರಾದ ಬಾಂಧವರಿಗೆ ನೌಕರರಿಗೆ ಅನ್ಯಾಯ ಆಗಿದೆ. ಅದು ಸಹ 1/7 ಈಗಾಗಲೇ ಹೇಳಿದಾಗೆ ಸರಿಲೋಗ 1/7/22ರಿಂದ 31/7/2024 ಆ ಅವಧಿಯಲ್ಲಿ ನಿವೃತ್ತರಾದವರಿಗೆ ಸುಮಾರು 10ರಿಂದ ಒಂದು 20 ಲಕ್ಷ ತನಕ ಒಂದು ಆಗಿದೆ ಅಂತ ಒಂದು ವರದಿ ಕ್ಯಾಲ್ಕುಲೇಷನ್ ಮಾಡುವಾಗೆಲ್ಲ ನಮ್ಮ ವಾಟ್ಸಪ್ಪಲ್ಲೆಲ್ಲ ಬಂದಿದೆ. ನಿಜವಾದ ವಾಸ್ತವ ಕೂಡ. ಅದು ಎಷ್ಟು ಬೇಸರ ಆಗ್ತದೆ. ಅದು ಕೆಲವರು ಒಂದು ದಿವಸ ಮೊದಲು ರಿಟೈರ್ಡ್ ಆದವರು ಇದ್ದಾರೆ, ಅವರಿಗೆ ಮನಸ್ಸಿಗೆ ಎಷ್ಟಾಗ್ತದೆ ಅಲ್ವಾ? ಆ ರೀತಿ ಆಗ್ತದೆ. ಬೇರೆ ಬೇರೆ ಈ ಸಮಸ್ಯೆಗಳು ನಮಗೆ ನಮ್ಮ ಜೀವನದಲ್ಲಿ, ನಿವೃತ್ತಿ ಜೀವನದಲ್ಲೆಲ್ಲ ಬರ್ತದೆ. ಇದನ್ನು ನಾವೆಲ್ಲ ಫೈಟ್ ಮಾಡಬೇಕಾದ್ರೆ ಸರ್ಕಾರಕ್ಕೆ ಒಂದು ಹಕ್ಕೊತ್ತೆ ಮಾಡಬೇಕಾದ್ರೆ ನಮ್ಮದು ಸಂಘಟನೆ ಬೇಕಾಗ್ತದೆ. ಅದಕ್ಕೋಸ್ಕರ ಬೇರೆ ಸಮಸ್ಯೆ ಇರ್ಬೋದು, ಇದೊಂದು ನಮ್ಮದು ಆರ್ಥಿಕ ಸಮಸ್ಯೆ ಇರ್ಬೋದು. ನೀವು ವೈದ್ಯಕೀಯದಲ್ಲಿ ಕೂಡ ನಮ್ಮ 7ನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿದ ಕೆಲವು ಜ್ಯೋತಿ ಸಂಜೀವಿನಿ ಇರ್ಬೋದು. ಮತ್ತೆ ನಮ್ಮ ಸಮಸ್ಯೆ ಹೇಳ್ತಿದ್ರು 75 ವರ್ಷ. ನಿಜವಾಗಿ ಜ್ಯೋತಿ ಸಂಜೀವಿನಿ ಬೇಕಾದದ್ದು ನಮಗೆ ಸಾಧಾರಣ ಏಜ್ ಆದ ನಂತರ ಜಾಸ್ತಿ ಅಲ್ವಾ, ಪರ್ಸೆಂಟೇಜ್ ಜಾಸ್ತಿ ರಿಟೈರ್ಡ್ ನೌಕರಿಗೆ ಬೇಕಾಗ್ತದೆ. ಸರ್ಕಾರ ನೌಕರರು ಬೇಕು ಎಲ್ಲ ಅಂತಲ್ಲ, ಆದರೆ 3 ವೈದ್ಯಕೀಯ ಪ್ರಾಬ್ಲಮ್ಸ್ ಎಲ್ಲ ಬರೋದು ರಿಟೈರ್ಡ್ ಅಂತ ಶುರು ಆಗ್ತದೆ, ಚಿಂತನೆಗಳು ಶುರು ಆಗ್ತದೆ. ಯಾಕೆಂದ್ರೆ ನಾವು ಕೆಲಸ ಮಾಡ್ತಿದ್ರೆ ಗೊತ್ತಾಗುದಿಲ್ಲ ಮನುಷ್ಯರಿಗೆ. ಮತ್ತೆ ರಿಟೈರ್ಡ್ ಆದ್ಮೇಲೆ ಚಿಂತನೆಗಳು ಒಬ್ಬರೇ ಇರ್ತಾರೆ, ಕೆಲಸ ಇರುವುದಿಲ್ಲ. ಆ ಟೈಮೆಲ್ಲ ಬೇರೆ ಬೇರೆ ಇರ್ತದೆ. ಡಾಕ್ಟರ್ PM ಹೇಳಿದ್ದಾರೆ, ನಾವು ಏನು ತಿಂತೇವೆ ಅದ್ರಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ, ನಮ್ಮನ್ನು ಏನು ತಿಂತಾರೆ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ನಮಗೆ ಆಲೋಚನೆ ಶುರು ಆಗ್ತದೆ. ಮಕ್ಕಳು ಇರುವುದಿಲ್ಲ, ದೂರ ದೂರ ಇರ್ತಾರೆ, ಲೋನ್ಲಿನೆಸ್ ಬರ್ತದೆ. ಮತ್ತೆ ಮೊದಲು ನಮ್ಮ ಕಚೇರಿ ಹೋದಾಗ ಮೊದಲು ಕೊಟ್ಟ ರೆಸ್ಪೆಕ್ಟ್ ನಮ್ಗೆ ಈಗ ಸಿಗುದಿಲ್ಲ, ಸಿಗ್ತದ? ಈಗ ನೀವೊಂದು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಿ, ನೀವು ರಿಟೈರ್ಡ್ ಆಗಿ ಹೋದ ನಂತರ ನಿಮ್ಮ ನೋಡುವವರು ಕಡಿಮೆ. ಹಾಗೆ ಅದು ವಾಸ್ತವಿಕ ನಮ್ದು ಪ್ರಕ್ರಿಯೆ. ಅದು ಅವರು ಮಾಡುದಂತ ಅಥವಾ ನಾವು ಅನುಭವಿಸಿದವ್ರಿಗೆ ಗೊತ್ತಿರ್ತದೆ ಸಮಸ್ಯೆಗಳು. 1-2 ಸಲ ನೋಡ್ತಾರೆ, ಮತ್ತೆ ಅವರನ್ನು ಸ್ವಲ್ಪ ಸೈಟ್ ಮಾಡ್ತಾರೆ. ಇಂತಹ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆ ನಾವು ವೈದ್ಯಕೀಯಕ್ಕೆ ನಮಗೆ ಸರ್ಕಾರದಿಂದ ಈ ಯೋಜನೆಗಳು ನಮಗೆ ಸಹ ಸಿಗುವಂತ ಆಗಬೇಕು. ಬೇರೆ ಬೇರೆ ಬೇಡಿಕೆಗಳನ್ನು ನಾವು ಸ್ಪಂದಿಸಲು ಸರ್ಕಾರದ ಮುಂದೆ ಬೇಡಿಕೆ ಸಲ್ಲಿಸಬೇಕಾದ್ರೆ ನಮ್ಮ ಸಂಘಟನೆ ಬಲಾಢ್ಯವಾಗಿರಬೇಕು. ಇದರಿಂದ ನಮ್ಮ ಬೇಡಿಕೆಗಳನ್ನು ಕೊಡ್ಲಿಕ್ಕೆ ಆಗ್ತದೆ. ಈ ನೆಲೆಯಲ್ಲಿ ನಮ್ಮ ಸಿವಿಲ್ ರೋಬೋಟಿಕ್ಸ್ ಸಂಘಟನಾ ಚತುರರು ಈಗಲ್ಲ, ಅವರು ಎಷ್ಟು ಸಾಧಾರಣ ಅವರ ಎಡಪ್ರಾಯದಲ್ಲಿ ರಿಟೈರ್ಡ್ ಆದ್ರೆ ಕೂಡ ರಿಟೈರ್ಡ್ ಆಗಿದ್ರೆ ನಮಗೆ ಇದಾಗುದಿಲ್ಲ ಅವ್ರಿಗೆ. ಯಾಕಂದ್ರೆ ಈ ಕಬಡ್ಡಿ ಅಸೋಸಿಯೇಷನ್ ಸೆಕ್ರೆಟರಿ, ಮತ್ತೊಂದು ನಿಮ್ಗೆ ಇದರಲ್ಲಿ ಸೆಕ್ರೆಟರಿ, ಮತ್ತೆ ಕ್ರಿಶ್ಚಿಯನ್ ಸಂಘಟನೆಯಲ್ಲಿ ಕೂಡ ಇದ್ದಾರೆ. ಎಲ್ಲದರಲ್ಲಿ ಅವರಿಗೆ ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನ ಅಲ್ಲ. ಆದ್ರೆ ಕೂಡ ಒಂದು ಒಟ್ಟುಗೂಡಿಸಿ ಈ ರೀತಿ ಒಂದು ಮಾಡಿದ್ದಾರೆ. ಇದಕ್ಕೆ ಇನ್ನೂ ಸಹ ನಮ್ಮ ಸದಸ್ಯರು ಸೇರ್ಬೇಕು. ಅಂದ್ರೆ ಅವರಿಗೆ ಒಬ್ಬರಿಗೆ ಮಾಡೋದಂತಲ್ಲ, ಎಲ್ಲರಿಗೆ ಒಂದು ಸಿಗುವಂತ ಆಗ್ಬೇಕು ಉದ್ದೇಶದಿಂದ ಅವರು ಮಾಡ್ತಾರೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಮತ್ತೆ ಆ ಸಂಘದಲ್ಲಿ ಕೂಡ ಒಳ್ಳೆ ಪದಾಧಿಕಾರಿ ಆಗಿಕೊಂಡು ಫೈಟ್ ಮಾಡಬೇಕು. ಈಗಾಗಲೇ ಹೇಳಿದ್ರು, ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ತಾಲೂಕಿನ ಸಂಘಟನೆಗಳು ಒಂದು ರೀತಿ ಪ್ರಯತ್ನ ಮಾಡ್ತಾ ಉಂಟು. ನಾಡ್ದು ಸಹ ಒಂದು ಇದಿರ್ಬೇಕು ರಾಜ್ಯ ಮಟ್ಟದಲ್ಲಿ 18 ಬೆಂಗಳೂರಲ್ಲಿ. ಅದಕ್ಕೆ ಕೂಡ ನಾವು ಅಂದ್ರೆ ಇದು ನಮಗೆ ಬೆನಿಫಿಟ್ ಸಿಗುವಾಗ ನಾವೇನ್ ಮಾಡ್ತೇವೆ, ನಮ್ಗೆ ಎಲ್ಲಿ ಸಿಗ್ಬೇಕಂತ ಪ್ರಯತ್ನ ಮಾಡುವಾಗ ನಾವು ರೆಡಿ. ನನ್ನ ಮನೆಯಲ್ಲಿ ಪ್ರಾಬ್ಲಮ್ ಉಂಟು, ನನ್ನ ಮನೆಯಲ್ಲಿ ಮದುವೆ ಉಂಟು, ಇಂಥೆಲ್ಲ ಸಮಸ್ಯೆಗಳು ಬರ್ತದೆ. ಅಂದ್ರೆ ಎಲ್ಲ ಮನೆಯಲ್ಲಿ ಬಿಡ್ತಾರ ಹೇಳಿಕೆ ಸಾಗುದಿಲ್ಲ. ಆದ್ರೆ ಒಂದು ನಾವು ಸಹ ಒಂದು ನಮ್ಮ ಆದಷ್ಟು ಆ ಸಂಘಟನೆಗೆ ಸಪೋರ್ಟ್ ಕೊಟ್ಟು ಬೇರೆ ಬೇರೆ ತನುಮಾನದಾನದಿಂದ ಕೊಟ್ಟರೆ ಅದರಿಂದ ಅವರಿಗೆ ಸಹ ಮುಂದೆ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಅದ ಕಾರಣ ನಾನು ಈ ಒಂದು ಮುಂದೆ ಆಗುವ ಈ ಸಂಘಟನೆಗೆ ಸಹ ನಾನು ಶುಭ ಕೋರ್ತೇನೆ. ಈಗ ಸದ್ಯಕ್ಕೆ ವೇದಿಕೆ ಹಂತದಲ್ಲಿ ಉಂಟೆಂದು ಭಾವಿಸ್ತೇನೆ. ನಿಮ್ಗೆಲ್ಲರೂ ಕೂಡ ನಾನೊಂದು ರಾಜ್ಯ ಸರ್ಕಾರ ಒಂದು ಪ್ರತಿನಿಧಿ ಆಗಿದ್ದೇನೆ. ಸಂಘ ನಾವು ಸಹ ಪ್ರಯತ್ನ ಮಾಡಿದ್ದು, ನಮಗೆ ಸಂಘದಲ್ಲಿ ಒಂದು ಆಡಳಿತ ಸಿಗ್ಬೇಕಂತ ಹೇಳಿ ಒಂದು ಪ್ರಯತ್ನ ಮಾಡು, ಆದ್ರೆ ಆಗ್ಲಿಲ್ಲ. ಆದ್ರೆ ಈ ವರ್ಷ ನಾವು ಪ್ರಯತ್ನ ಮಾಡ್ತೇನೆ. ನಾವು ಸರ್ಕಾರ ನಮ್ಮ ಸಂಘದಲ್ಲಿ ಇದ್ರೆ ಕೂಡ ನಿಮ್ಗೆ ಸಂಪೂರ್ಣ ಸಹಕಾರ ನಿವೃತ್ತಿ ನೌಕರರಿಗೆ ಕೊಡ್ತೇನೆ ಅಂತ ಒಂದು ನನ್ನ ಇದನ್ನು ಹೇಳ್ತಾ ಇದ್ದೇನೆ, ಅಭಿಪ್ರಾಯ ಹೇಳ್ತಾ ಇದ್ದೇನೆ. ಮತ್ತೆ ನಿಮ್ಗೆ ಇಲ್ಲಿ ನಿವೃತ್ತರಾದ ಸಂಘದವರು ಕೂಡ ಅದೇ ರೀತಿ ಈ ತಾಲೂಕಲ್ಲಿ ಒಂದು ಕಟ್ಟಬೇಕಾದ ಒಂದು ಸರ್ಕಾರ ನೌಕರ ಸಂಘ, ಅದು ಸಹ ಒಳ್ಳೆ ರೀತಿಯಲ್ಲಿ ನಮ್ಮ ನವನೀತ್ ಸರ್ ಒಂದು ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಆಗ್ಲಿ ಅಂತ ನಾನು ಶುಭ ಹಾರೈಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದ.
ಸರ್ಕಾರಿ ನೌಕರರ ಸಂಘದ ಒಂದು ರಚನೆಗೆ ಮುಂದಾಳತ್ವವನ್ನು ವಹಿಸಲಿರುವ ಶ್ರೀ ನವನೀತ್ ಮಾಳವ, ಉಪ ತಹಶೀಲ್ದಾರ್ ಉಳ್ಳಾಲ ತಾಲೂಕು, ಅದೇ ರೀತಿ ಶ್ರೀ ಸಮಂತ್ ಶೆಟ್ಟಿ, ಕಾರ್ಯದರ್ಶಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಬಂಟ್ವಾಳ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ನಾನು ವಂದಿಸುತ್ತಾ, ಮುಖ್ಯವಾಗಿ ಈಗಾಗಲೇ ಎಲ್ಲರೂ ಹೇಳಿದಂತೆ 7ನೇ ವೇತನ ಆಯೋಗದಲ್ಲಿ 1/7/2022ರಿಂದ 31/7/24ರ ಅವಧಿಯಲ್ಲಿ ನಿವೃತ್ತಿ ಹೊಂದಿದಂತಹ ಸರ್ಕಾರಿ ನೌಕರರಿಗೆ 6ನೇ ವೇತನ ಆಯೋಗದ ಏನು ಶ್ರೇಣಿಯಲ್ಲಿ ಸ್ಕೇಲ್ ಬೇಸಿಕ್ನಲ್ಲಿ ಅವರಿಗೆ ಏನು DCRG ಮೊತ್ತ ಇರ್ಬೋದು, ಕಮ್ಯುಟೇಷನ್ ಮೌಲ್ಯ ಇರ್ಬೋದು, ಅಥವಾ ನಮ್ಮ ನಗದೀಕರಣ, ರಜೆ ನಗದೀಕರಣ ಸಿಕ್ಕಿರ್ತದೆ. ಅದನ್ನು ನಮಗೆ 7ನೇ ವೇತನ ಆಯೋಗದ ಸ್ಕೇಲ್ನ ಬೇಸಿಕ್ ಮೇಲೆ ಎಷ್ಟು ಆ ವ್ಯತ್ಯಾಸ ಮೊತ್ತ ಬರ್ತದ ಅದು ಈಗಾಗಲೇ ಅವ್ರು ಹೇಳಿದ್ದಾರೆ. ನಾನು ಅದರ ಕ್ಯಾಲ್ಕುಲೇಷನ್ನಲ್ಲಿ ನೋಡಲಿಲ್ಲ. 8ರಿಂದ ಅದು 10 ಲಕ್ಷ 20 ಲಕ್ಷ ತನಕ ಅವರವರ ಬೇಸಿಕ್ನ ಮೇಲೆ, ಗ್ರೇಡ್ನ ಮೇಲೆ ವ್ಯತ್ಯಾಸ ಬರ್ತದೆ. ಆ ಮೊತ್ತವನ್ನು ನಮಗೆ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಪ್ರಥಮ ಬೇಡಿಕೆ. ಎರಡನೇದು, ಈಗಾಗಲೇ ನಿವೃತ್ತಿ ಹೊಂದಿದಂತಹ ಏನು ಅವರು ಪರ್ಸೆಂಟೇಜ್ ಫಿಕ್ಸ್ ಮಾಡಿದಾರಲ್ವ, 70ನೇ ವರ್ಷದವರಿಗೆ, 80ನೇ ವರ್ಷದವರಿಗೆ, ಅದು ಕೂಡ ಇನ್ನು ಎಲ್ಲರಿಗೂ ಸಿಗಲಿಲ್ಲ. ಈಗ ಸಿಕ್ಕಿರುವ ಆಗಸ್ಟ್ ತಿಂಗಳಲ್ಲಿ C ಮತ್ತು D ಗ್ರೇಡಿನಂಥ ಎಲ್ಲ ನೌಕರರಿಗೆ ಕೂಡ, ನೀವು ಈಗ ಹಾಲಿ ಕೆಲಸದಲ್ಲಿರುವವರಿಗೆ ಎಲ್ಲರಿಗೂ ಕೂಡ ಅವರ ಒಂದು ಬಜೆಟ್ನ ಆಧಾರದಲ್ಲಿ ಎಲ್ಲರಿಗೂ ಕೂಡ ಹೊಸ ಪೇ ಸ್ಕೇಲ್ನ ಮೇಲೆ ಸಂಬಳ ಸಿಕ್ಕಿದೆ. ಮತ್ತು ಉಳಿದವರಿಗೆ ನಿವೃತ್ತಿ ಆದಂಥ ಯಾರಿಗೂ ಕೂಡ ಈ ಸೌಲಭ್ಯ ಸಿಗಲಿಲ್ಲ. ಅದು ಅವರಿಗೆ ಈಗ 70 ವರ್ಷ 80 ವರ್ಷ ಆದವರಿಗೆ ಪರ್ಸೆಂಟೇಜ್ ಫಿಕ್ಸ್ ಆಗಿದೆ. ಅದರಲ್ಲಿ ಅವರಿಗೆ ಕೊಡುವಂಥದ್ದಕ್ಕೆ ಲೇಟ್ ಮಾಡುವಂಥದ್ದು ಅದರಲ್ಲಿ ಕಾರಣ ಇಲ್ಲ ಅಂತ ಹೇಳೋದು, ಅವರಿಗೆ ಕೂಡಲೇ ಫಿಕ್ಸ್ ಮಾಡಿ ಕೊಡಬೇಕಾದದ್ದು. ಮೂರನೆಯದು, ಈಗ ನಮಗೂ ಕೂಡ ರಿಟೈರ್ಡ್ ಆದಂಥವರಿಗೆ ನಮ್ಮ ಒಂದು ಪೇ ಸ್ಕೇಲನ್ನು ರಿವೈಸ್ ಮಾಡಿ ನಮಗೆ ಪೆನ್ಷನನ್ನು ಪರಿಷ್ಕರಣೆ ಮಾಡಬೇಕಾಗ್ತದೆ. ಅದರ ಬಗ್ಗೆ ಕೂಡ ತುಂಬ ಗೊಂದಲ ಇದೆ. ಕೆಲವರು ಹೇಳ್ತಾರೆ, ಟ್ರೆಷರ್ ಆಫೀಸರ್ ಹೇಳ್ತಾರೆ ಅದು ಅಲ್ಲೇ ಮಾಡ್ತಾರೆ, ಯಾಕಂದರೆ B ಮತ್ತು A ಗ್ರೇಡಿನವರ SR ಬುಕ್ಕು ಹೆಡ್ ಆಫೀಸಲ್ಲೇ ಇರ್ತದೆ, ಸೊ ಅವರಲ್ಲಿ ಕಳಿಸಿ ಮಾಡ್ತಾರೆ ಅಂತ. ಕೆಲವರು ಹೇಳ್ತಾರೆ ಇಲ್ಲ, ಇಲ್ಲಿಂದ ನಿಮ್ಮದು ಬೇಡಿಕೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಅದು ಗೊಂದಲದಲ್ಲಿಂಟು, ಅದು ಕೂಡ ಕೂಡಲೇ ಆಗಬೇಕಾಗಿದೆ. ಅದರ ಬಗ್ಗೆ ಕೂಡ ನಾವು AG ಆಫೀಸಿನ ಅವರು ನಂಬರ್ ಕೊಟ್ಟಿದ್ರು, ಸುರೇಶ್ ಅಂತ ಹೇಳುವವರು, ಅವ್ರ ನಾನು ಮಾತಾಡಿದೆ. ಅವರು ಇಲ್ಲ, ನಿಮ್ಗೆ ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಡ್ತೇನೆ, ನಿಮಗೆ ಒಂದು 2 ದಿನದಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಪ್ರಪೋಸಲ್ ಹೋಗ್ಬೇಕಾ ಅಥವಾ ಅವರೇ ಮಾಡ್ತಾರಾ ಹೇಳೋದ್ರ ಬಗ್ಗೆ ನಮಗೆ ಸ್ಪಷ್ಟ ನಿರ್ದೇಶನ ಇಲ್ಲ. ಆದರೆ ಒಂದು ಬೇಡಿಕೆ ಹೋಗುವುದು ಒಳ್ಳೆಯದು ಅಂತ ನಾನು ಅನಿಸ್ಕೊಳ್ತಾ ಇದ್ದೇನೆ. ಅವರು ಹೇಳೋ ತನಕ ನಾವು ಕಾಯುವುದಕ್ಕಿಂತ ನಾವು ಯಾವ ಕಚೇರಿಯಲ್ಲಿ ನಿವೃತ್ತಿ ಹೊಂದಿದ್ದೇವೋ ಅಲ್ಲಿಂದ ನಮ್ಮ ಪೇ ಫಿಕ್ಸೇಷನ್ ಮಾಡಿ SR ಬುಕ್ಕು ಕೆಲವರದೆಲ್ಲ ಬಂದಿರ್ತದೆ, ಬಾರದಿದ್ರೂ ಕೂಡ ಒಮ್ಮೆ ಬೇಡಿಕೆ ಆಫೀಸಿನ ಮುಖಾಂತರ ಕಳಿಸುವುದು ಉತ್ತಮ ಹೇಳುವಂಥದ್ದು. ಇನ್ನು ಈಗಾಗಲೇ ಹೇಳಿದಾಗೆ ನಮಗೆ ನಿವೃತ್ತ ನೌಕರರಿಗೆ ಏನು ವೈದ್ಯಕೀಯ ಸೌಲಭ್ಯ ಉಂಟು, ಅದು ಹಾಲಿ ಇರುವ ನೌಕರಿಗೆ ಸಿಗುವ ಹಾಗೆ ನಮಗೂ ಕೂಡ ಸಿಗಬೇಕು ಅಂತ ಹೇಳುವಂಥದ್ದು. ಇಷ್ಟು ಒಂದು ನಮ್ಮ ಬಲವಾದ ಬೇಡಿಕೆಗಳು. ಈಗಾಗಲೇ ಸರ್ ಪ್ರದೀಪ್ ಸರ್ ಹೇಳಿದ ಹಾಗೆ ಸಂಘಟನೆ ಅಂತ ಹೇಳುವಂಥದ್ದು ಮುಖ್ಯ. ಈಗ ಜಾಬಲ್ಲಿ ಕೆಲಸದಲ್ಲಿ ಇರುವವರಿಗೆ ಈ ದಿನ ಬರಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಬರದೇ ಇರಲಿಕ್ಕೆ. ಆದರೆ ನಿವೃತ್ತರಾದವರು ಮನೆಯಿಂದ ಒಮ್ಮೆ ಹೊರಗೆ ಬರುವುದು ಒಳ್ಳೆಯದು. ನಿವೃತ್ತರಾದ ನಂತರ ನಾವು ಏನು ಉದ್ಯೋಗಕ್ಕೆ ಇದಾಗಿದೆ ಹೊರತು ನಮ್ಮ ಪ್ರವೃತ್ತಿಯಲ್ಲಿ ನಾವು ನಿವೃತ್ತರಾಗಬಾರ್ದು. ಮನೆಯಿಂದ ಹೊರಗೆ ಬಂದು 4 ಜನರೊಟ್ಟಿಗೆ ಸೇರಿ ಮಾತಾಡುವಂಥದ್ದು ಬಹಳ ಮುಖ್ಯ. ನಾವು ಕೆಲಸದ ಸಮಯದಲ್ಲಿ ತುಂಬ ಒತ್ತಡದಲ್ಲಿದ್ದು 24 ಗಂಟೆ ಕೆಲಸ ಮಾಡಿರ್ತೇವೆ, ಆವಾಗಿನ ಜೀವನವೇ ಬೇರೆ. ಆದರೆ ಈಗ ನಾವು ಮನೆಯಲ್ಲಿದ್ದಾಗ ನಮ್ಗೆ ಏನು ಅನಿಸ್ತದೆ, ನಾನು ಆರಾಮ ಇದ್ದೇನೆ, ನನಗೆ ಪೆನ್ಷನ್ ಬರ್ತದೆ, 3 ಹೊತ್ತು ಊಟ ಮಾಡ್ತೇನೆ ಅಂತ. ಅದು ಆರಾಮ ಅಲ್ಲ, ನಮಗೆ ಅದು ಹರಾಮ ಆಗ್ತದೆ. ನಾವು ಎಷ್ಟು ಜನರೊಟ್ಟಿಗೆ ನಾವು ಮಾತಾಡ್ತೇವೋ, ಎಷ್ಟು ಜನರೊಟ್ಟಿಗೆ ನಾವು ಪರಿಚಯದವರೊಟ್ಟಿಗೆ ಮುಖತವಾಗಿ ಹೋಗಿ ಸೇರಿ ಮಾತಾಡುವಂಥದ್ದು ಇದು ಬಹಳ ಮುಖ್ಯ. ನಾವು ಆಕ್ಟಿವ್ ಆಗಿರ್ಬೇಕಾದ್ರೆ, ನಮ್ಮ ನೆನಪಿನ ಶಕ್ತಿ ಉಳಿಬೇಕಾದ್ರೆ ನಾವು ಹಿಂದೆ ಹೇಗೆ ಎಷ್ಟು ಜನರ ಮಾತಾಡ್ತಾ ಇದ್ದೇವೋ ಅಷ್ಟು ಜನರೊಟ್ಟಿಗೆ ಸಂಪರ್ಕದಲ್ಲಿರುವಂಥದ್ದು ಬಹಳ ಮುಖ್ಯ ನಮ್ಮ ಆರೋಗ್ಯಕ್ಕೆ. ಮತ್ತೆ ಆದಷ್ಟು ಓಡಾಡಿಕೊಂಡು ಹಿಂದೆ ಹೇಗೆ ಹೋಗ್ತಿದ್ದೇವೋ ಅದೇ ಒಂದು ಜವಾಬ್ದಾರಿಯಲ್ಲಿ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳೋದು. ನಮ್ಮ ಆರೋಗ್ಯದಲ್ಲಿ ಕೈ ಕೊಡುವಂಥದ್ದು, ನಾನು ಆರಾಮವಾಗಿದ್ದೇನೆ, ನನಗೀಗ ಕೆಲಸದ ಒತ್ತಡ ಇಲ್ಲ, ನನಗೆ ಯಾರು ಹೇಳೋರಿಲ್ಲ ಅಂತ ಅಲ್ಲ. ನಾವು ಬ್ಲ್ಯಾಂಕ್ ಆಗ್ತೇವೆ, ಆ ಥರ ಯೋಚಿಸಿದೆ ಅವಾಗ ಆಗಲ್ಲ. ನಾವು ಮೆಷಿನ್ ಥರ ವರ್ಕ್ ಮಾಡ್ತಾ ಹೋಗ್ತೇವೆ. ನಮಗೆ ಅಲ್ಲಿ 1 ನಿಮಿಷ ಫೋನ್ ತಗೊಳ್ಳಿಕ್ಕೆ ಅಥವಾ ಟಾಯ್ಲೆಟ್ ಹೋಗ್ಲಿಕ್ಕೆ ಹೊಸದ ರೀತಿಯಲ್ಲಿ ನಾವು ಅಲ್ಲಿ ನಮ್ಮ ಮನಸ್ಸು ಅದನ್ನು ಕೆಲಸ ನಮ್ಮನ್ನು ಕೈ ಕಾಲು ಮನಸ್ಸು ಓಡಿಸ್ತಾ ಇರ್ತದೆ. ಆಗ ನಿವೃತ್ತಿ ಆದ ನಂತರ ಏನಾಗಿರ್ತದೆ, ನಾವಿವತ್ತು ಒಂದು ಕಡೆಗೆ ಹೋಗ್ಬೋದು, ಹೋಗದೇ ಇರ್ಬೋದು. ಹಾಗಲ್ಲ, ದಿನನಿತ್ಯದ ಬೆಳಗ್ಗೆ ಒಂದು 7 ಗಂಟೆ. ಯಾಕಂದರೆ ನನ್ನ ಕೊಲೀಗ್ಸ್ನ ಬಗ್ಗೆ ನಾನು ಅನುಭವ ಹೇಳುವಂಥದ್ದು, ಇದು ಬಹಳ ಮುಖ್ಯ ಸಂದರ್ಭದಲ್ಲಿ ಹೇಳುವಂಥದ್ದು.
ನಾವು ಕೆಲಸಕ್ಕೆ ಹೋಗ್ತಿರುವಾಗ 5 ಗಂಟೆಗೆ ಎದ್ದು ಮನೆ ಕೆಲಸ ಮಾಡಿಟ್ಟು ಹೋಗುವಾಗ, ಈಗ ರಿಟೈರ್ಡ್ ಆದ ನಂತರ ಯಾಕಷ್ಟು ಬೇಗ ಹೇಳುದು ನಾನು 6 ಗಂಟೆಗೆ ಹೇಳ್ತೇನೆ, 7 ಗಂಟೆಗೆ ಹೇಳ್ತೇನೆ ಹೇಳಿದವರು ಈಗ ಆರೋಗ್ಯದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮನೆಯಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ಗಂಟು ನೋವು ಸ್ಟಾರ್ಟ್ ಆಗುವುದು, ಕಾಲ್ನಡಿಗೆ ಇಲ್ಲ, ಆ ವಾಕಿಂಗ್, ಆ ಬಸ್ಸಲ್ಲಿ ಹೋಗಿ ಬರುವುದು ಅದೆಲ್ಲ ದೊಡ್ಡ ಎಕ್ಸಸೈಸ್ ನೋಡಿ. ಅದಲ್ಲ ಬಸ್ಸಲ್ಲಿ ಹೋಗಿ ಬರುವಂಥದ್ದು, ಆಟೋದಲ್ಲಿ ಹೋಗುವಂಥದ್ದು, ನಡುವಲ್ಲಿ ನಡ್ಕೊಂಡು ಹೋಗುವಂಥದ್ದು, ಇದೆಲ್ಲ ನಮ್ಮ ಮೊದಲನೇ ಎಕ್ಸಸೈಸ್ ಅನ್ನು ನಾವು ಬಿಡಬಾರದು ಅಂತ ಹೇಳುತ್ತಾ, ನಮ್ಮ ಉಳ್ಳಾಲ ತಾಲೂಕು ಮಟ್ಟದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಮಟ್ಟದ ಎಲ್ಲ ತಾಲೂಕು ಡಿವೈಡ್ ಆಗಿ ತಾಲೂಕು ಮಟ್ಟದಲ್ಲಿ ಸಂಘ ಇಲ್ಲ. ಈಗ ಬಂಟ್ವಾಳ ತಾಲೂಕು, ಮಂಗಳೂರು ತಾಲೂಕು, ಸುಳ್ಯ ತಾಲೂಕಲ್ಲೆಲ್ಲ ತಾಲೂಕು ಮಟ್ಟದ ಸಂಘ ಇದೆ. ನಮ್ಮ ಉಳ್ಳಾಲ ತಾಲೂಕಲ್ಲಿ ಕೂಡ ಒಂದು ಸರ್ಕಾರಿ ನೌಕರ ಸಂಘ ಮತ್ತು ನಿವೃತ್ತ ಸರ್ಕಾರಿ ನೌಕರ ಸಂಘ ಕೂಡ ಒಳ್ಳೆಯ ರೀತಿಯಲ್ಲಿ ಮುಂದೆ ರೀತಿಯಲ್ಲಿ ಬೆಳೆದು ಬರಬೇಕು. ನಮ್ಮ ಎಲ್ಲ ಮುಂದಿನ ಅಹವಾಲುಗಳು, ಬೇಡಿಕೆಗಳು ಇರ್ಬೋದು, ಇಲ್ಲದೇ ಇರ್ಬೋದು, ಆದರೆ ಒಂದು 3 ತಿಂಗಳಿಗೊಮ್ಮೆ ಸೇರುವಂಥದ್ದು, ನಮ್ಮ ಒಂದು ಏನು ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತಹ ವಿಚಾರದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರುವ ದೃಷ್ಟಿಯಲ್ಲಿ ಈ ಒಂದು ಸಂಘ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿ, ಬೆಳೆದು ಬರಲಿ. ಈಗಾಗಲೇ ನಮ್ಮ ಕಂದಾಯ ಇಲಾಖೆಯಲ್ಲಿರುವ ಶ್ರೀ ನವನೀತ್ ಸರ್ ಕೂಡ ತಾವು ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಉಳ್ಳಾಲ ಸರ್ಕಾರಿ ನೌಕರ ಸಂಘ ಮಾಡಬೇಕು. ಮತ್ತೆ ಪ್ರದೀಪ್ ಡಿಸೋಜ್ ಅವರು ನನ್ನನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ನಾನು ಹೇಳ್ತಾ ಇದ್ದೇನೆ, ಅವರು ನನ್ನನ್ನು ಹಾಕಿ ಇವರು ಸಿರಿಲ್ ಅವರು ನಾನು ಏನ್ ಮಾಡಿದ್ದಾರೆ ಅಂದ್ರೆ ಹಗ್ಗ ನನ್ನ ಕೈಗೆ ಹಾಕಿ ಬಿಟ್ಟಿದ್ದಾರೆ, ಕುತ್ತಿಗೆಗೆ ನನ್ನನ್ನು ಹೇಳ್ತಾ ಇದ್ದಾರೆ. ಸೊ ಅವರ ಒಂದು ಇದರಲ್ಲಿ ನಾನು ಈ ಒಂದು ವೇದಿಕೆಯಲ್ಲಿ ನಾನು ಭಾಗಿಯಾಗಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಎಲ್ಲ ಬೇಡಿಕೆಗಳು ಈಡೇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ ನನ್ನ ಮಾತನ್ನು ಮುಗಿಸಿದ. ಧನ್ಯವಾದ. ಮಂಜುಳಾ ಮೇಡಮ್ ಅವರು ವಿಸ್ತಾರವಾಗಿ ಹೇಳಿದರು ಈಗಿನ ಪ್ರಸ್ತುತ ಸಮಸ್ಯೆ. ಈಗ ನಮ್ಮ ಈ ತಾಲೂಕು ಸಂಘಟನೆಯ ಒಂದು ಹಿತಚಿಂತಕ ಈ ಹಿಂದೆಯೂ ನಾನು ಮತ್ತು ನವನೀತ್ ಮಾಡೋರು ಈ ಬಗ್ಗೆ ಹೇಗೆ ಇದನ್ನು ರೂಪರೇಖೆಗೆ ತರುವುದು, ಇದನ್ನು ಹೇಗೆ ಕಾರ್ಯಗತ ಮಾಡುವ ಚಿಂತನೆಯಲ್ಲಿದ್ದೆವು. ಅವರ ಈಗ ಮನದಾಳದ ಮಾತುಗಳು ಮತ್ತು ಸಂಘಟನೆಯ ವಿವರವನ್ನು ನೀಡಬೇಕಾಗಿ ನಾನು ನವನೀತ್ ಮಾಡೋರನ್ನು ನಟಿಸಿಕೊಳ್ತೇನೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಉಳ್ಳಾಲ ತಾಲೂಕು 2020ಕ್ಕೆ ಡಿಕ್ಲೇರ್ ಆಯಿತು, ಹೊಸದಾಗಿ ಉಳ್ಳಾಲ ತಾಲೂಕು ಡಿಕ್ಲೇರ್ ಆಯಿತು. ಆದರೆ ಯಾವುದೇ ಚಟುವಟಿಕೆಗಳು ನಡೀತಾ ಇರಲಿಲ್ಲ. 2022ಕ್ಕೆ ತಾಲೂಕು ಆಡಳಿತ ಸೌಧ ಇಲ್ಲಿ ರಚನೆ ಆಯಿತು. 2020ರಿಂದ ಈಗ ತಾಲೂಕು ಕಚೇರಿ ಇಲ್ಲಿ ಕಾರ್ಯಪ್ರಾರಂಭವಾಗಿದೆ. ಅದೇ ರೀತಿ ಈ ತಾಲೂಕಲ್ಲಿ ಈಗ ತಾಲೂಕು ಪಂಚಾಯತ್ ಕೂಡ ಕಚೇರಿ ಕೂಡ ಓಪನ್ ಆಗಿದೆ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಕೂಡ ಓಪನ್ ಆಗಿದೆ. ಅದೇ ರೀತಿ ಇನ್ನು ನಮ್ಮ ತಾಲೂಕಿಗೆ ಟ್ರೆಜರಿ ಕೂಡ ಬರುವ ಕಾರ್ಯ ಪ್ರವೃತ್ತಿಯಲ್ಲಿದೆ. ಅದು ಕೂಡ ಆದಷ್ಟು ಬೇಗ ಬರ್ತದೆ. ಇನ್ನು ಬೇರೆ ಬೇರೆ ಇಲಾಖೆಗಳು ಬರಲಿಕ್ಕಿದೆ. ಸುಮಾರು 26 ಇಲಾಖೆಗಳು ಈ ತಾಲೂಕಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಬರಲಿಕ್ಕಿದೆ. ಈ ಉಳ್ಳಾಲ ತಾಲೂಕು ಸುಮಾರು 23 ವಿಲೇಜ್ ಇದೆ. ಮಂಗಳೂರು ತಾಲೂಕಿಂದ 14 ವಿಲೇಜ್ಗಳು, ಬಂಟ್ವಾಳ ತಾಲೂಕಿಂದ 9 ಗ್ರಾಮಗಳನ್ನು ಸೇರಿಸಿ ಒಂದು ತಾಲೂಕು ರಚನೆಯಾಗಿದೆ. ಈಗ ಉದಾಹರಣೆಗೆ ಏನಂತ ಹೇಳಿದರೆ, ಈ 14 ಗ್ರಾಮಗಳು ಆಕ್ಟಿವ್ ಆಗಿ ಮಂಗಳೂರು ತಾಲೂಕಲ್ಲಿ ಕಾರ್ಯಪ್ರವೃತ್ತ ಆಗ್ತಾ ಇತ್ತು. ಈ 9 ಗ್ರಾಮದವರು ಬಂಟ್ವಾಳ ತಾಲೂಕಲ್ಲಿ ಅವರ ಎಲ್ಲ ಪ್ರವೃತ್ತಿಗಳು ನಡೀತಾ ಇತ್ತು. ಇನ್ನು ಮುಂದಕ್ಕೆ ಏನಂತ ಹೇಳಿದರೆ, ಆ ಬಂಟ್ವಾಳ ತಾಲೂಕಲ್ಲಿರೋ ಕೂಡ ಈ ಉಳ್ಳಾಲ ತಾಲೂಕಿಗೆ ಅವರು ಜಾಯ್ನ್ ಆಗಬೇಕು. ಅವರನ್ನು ಕೂಡ ಈ ಸಂಘಟನೆಯಲ್ಲಿ ನಾವು ಸೇರಿಸ್ಕೊಳ್ಬೇಕಾಗ್ತದೆ. ಈ ಹೊಸದಾಗಿ ರಚನೆಯಾದ ತಾಲೂಕಲ್ಲಿ ಈಗ ನಾವು ಮೊದಲನೇದಾಗಿ ಏನಂತ ಹೇಳಿದರೆ, ಸಂಘಟನೆಗಳಿಗೆ ಬೇಕಾದಂಥ ಒಂದು ಶಕ್ತಿ ಕೇಂದ್ರ ರಚನೆ ಆಗಬೇಕು. ಈಗ ಪ್ರಾರಂಭದಲ್ಲಿ ಈಗ ನಮ್ಮ ಸಿವಿಲ್ಸ್ ಅವರು ಇದಕ್ಕೆ ಒಂದು ಯೋಜನೆ ಹಾಕಿದ್ದಾರೆ. ಒಂದು ಈಗ ಸದ್ಯಕ್ಕೆ ಸ್ಥಳಾವಕಾಶವನ್ನು ಕೂಡ ಅವರು ನಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ. ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ನಮ್ಮ ಸಂಘಟನೆಗಳನ್ನು ಬಲಪಡಿಸಬೇಕು. ದೊಡ್ಡ ಮಟ್ಟದಲ್ಲಿ ಹೋರಾಟಗಳು, ಯಾಕೆಂದರೆ ನಮ್ಮ ಯಾವುದೇ ಬೇಡಿಕೆಗಳನ್ನು ನೆರವೇರಿಸಬೇಕಾದರೆ ನಮ್ಮಲ್ಲಿ ಶಕ್ತಿ ಬೇಕು. ಒಬ್ಬ ಎದುರು ನಿಲ್ತಾನೆ, ಅವನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಇರಬೇಕು, ಅದು ಮುಖ್ಯ. ಅವನ ಹಿಂದುಗಡೆ ಜನ ಇರಬೇಕು, ಆಗ ಸಂಘಟನೆಗೆ ಬಲ ಬರ್ತದೆ. ಈ ಸಂಘಟನೆಗೆ ತಾವೆಲ್ಲರೂ ಕೈ ಜೋಡಿಸಬೇಕು. ಈಗ ಉದಾಹರಣೆಗೆ ನಾನು ಉಳ್ಳಾಲ ತಾಲೂಕಲ್ಲಿ ಈಗ ಸರ್ಕಾರಿ ನೌಕರರ ಸಂಘಕ್ಕೆ ಮತ್ತು ಕಂದಾಯ ಇಲಾಖೆ ಸಂಘಕ್ಕೆ ಒಂದು ಜಾಗ ಗುರುತಿಸುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ಅಲ್ಲಿ ಜಾಗ ಅಲ್ಲಿ ನಿವೃತ್ತ ಸಂಘಕ್ಕೂ ಕೂಡ ನಾವು ಅಲ್ಲಿ ಒಂದು ವೇದಿಕೆ, ಈ ಎಲ್ಲ ವಿಚಾರಗಳು ನಿಮ್ಮ ಗಮನದಲ್ಲಿರಬೇಕು. ಯಾಕಂದರೆ ಇದೆಲ್ಲ ಮಾಡಬೇಕಾದ್ರೆ ನೀವು ಕೂಡ ನಮ್ಮ ಜೊತೆಗಿರಬೇಕು, ನಿಲ್ಲಬೇಕು.
ಆಗಿದ್ರೆ ಮಾತ್ರ ಈ ಕೆಲವೊಮ್ಮೆ ನಾವು ಕೆಲಸದ ಒತ್ತಡದಲ್ಲಿ ಈ ವಿಚಾರನ ಮಾಡ್ತಿರ್ತೇವೆ. ಆಗ ನೀವು ಸರ್ ಏನಾಯ್ತು ಸರ್ ಅಂತ ನೀವು ನೆನಪು ಮಾಡಬೇಕು ನಮಗೆ, ಇದು ವಿಚಾರಗಳು. ಆದ್ದರಿಂದ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದರೆ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆ ಹೆಚ್ಚಾಗಿ ಬಲಪಡಿಸ್ಬೋದು. ನಾವೆಲ್ಲ ಜೊತೆಗೂಡಿ ಹೋರಾಟ ಮಾಡಿದರೆ ಈಗ ಏನು ವೇತನ ಹೊಸ 7ನೇ ವೇತನ ಆಯೋಗ ಆಗಿದೆ, ಅಲ್ಲಿ ಏನು ತಾರತಮ್ಯ ಆಗಿದೆ, ಆ ತಾರತಮ್ಯಕ್ಕೆ ನಾವು ಒಗ್ಗಟ್ಟಿನಿಂದ ಹೋರಾಡಿದರೆ ಮಾತ್ರ ಇದಕ್ಕೆ ಜಯ ಸಿಗ್ತದೆ. ಆದ್ದರಿಂದ ನಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದಿನ ದಿನಗಳ ನಮ್ಮ ಜೊತೆ ನೀವು ನಿಲ್ಲಬೇಕು ಅಂತ ಕೇಳುತ್ತಾ ನನ್ನ 2 ಮಾತಿಗಾಗಿ ಧನ್ಯವಾದಗಳು. ಅಧ್ಯಕ್ಷರಂತ ಹೇಳ್ತೇನೆ ನಾನು. ಉಳ್ಳಾಲ ತಾಲೂಕಿನ ನವನೀತ್ ಮಾಲವರು ಅವರ ಕನಸು ನೆನಸಾಗಲಿ. ಆದಷ್ಟು ಬೇಗ ನಮ್ಮ ಸಂಘದ ಕಟ್ಟಡಕ್ಕೆ ಸ್ಥಳ ನೀಡುವಲ್ಲಿ ನಮ್ಮ ಉಪ ತಹಸೀಲ್ದಾರರು ಅದಕ್ಕೆ ಸ್ಪಂದಿಸಲಿ. ದಿನನಿತ್ಯ ಯೋಚನೆಯಲ್ಲಿ ನಮ್ಮ ಸಂಘವನ್ನು ಬೆಳೆಯಲಿ ಎಂದು ಹಾರೈಸ್ತೇನೆ, ಕೇಳಿಕೊಳ್ತೇನೆ. ಈಗ ನಮ್ಮ ಸದಸ್ಯರಲ್ಲಿ ವಿನಂತಿ, ಹಾಜರಾದ ವೇದಿಕೆಯಲ್ಲಿದ್ದ ಸದಸ್ಯರಲ್ಲಿ ವಿನಂತಿ. ಎಷ್ಟು 18ಕ್ಕೆ ಬೆಂಗಳೂರಿಗೆ ಹೋಗಲಿಕ್ಕೆ ಯಾರು ಬರ್ತೀರಿ ಅದನ್ನೊಂದು ಹೆಸರು ಕೊಟ್ಟರೆ ಎಲ್ಲ ಒಟ್ಟಿಗೆ ಹೋಗ್ಬೋದಲ್ಲ. ಇನ್ಯಾರು ಬೆಂಗಳೂರಿಗೆ 17 ತಾರೀಕಿನ ರಾತ್ರಿ ಹೊರಡಬೇಕು. 18ಕ್ಕೆ ಇಲ್ಲಿ ಸಭೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘ ವಿಧಾನಸೌಧ ಬೆಂಗಳೂರು, ಇಲ್ಲಿ ಸಭೆ ನಡೆಯಲಿದೆ ನೌಕರರ ಭವನದಲ್ಲಿ. ದಿನಾಂಕ 18/9/2024 10 ಗಂಟೆಗೆ. ನೀವು ಪ್ರತಿಯೊಬ್ಬರು ಬರುವುದಿದ್ರೆ ನೇರವಾಗಿ ಬೆಂಗಳೂರಿಗೆ ಬಂದು ಆ ಸಭೆಯಲ್ಲಿ ಸೇರಿಕೊಳ್ಳಬಹುದು ನಿಮ್ಮ ಇಚ್ಛಾನುಸಾರವಾಗಿ. ಇಲ್ಲಾಂದರೆ ನಾವು ಜೊತೆಗೂಡಿ ಹೋಗುವುದಾದ್ರೆ ಈ ದಿನ ನಾವು ಈ ಸಭೆಯಲ್ಲಿ ತಮ್ಮ ಹೆಸರನ್ನು ತಿಳಿಸಿದಲ್ಲಿ ನಾವು ನೋಂದಾಯಿಸಿ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಲು ಸಿದ್ಧ ಇದ್ದೇವೆ. ಬೇಕಾಗಿ ಹೋಗ್ಬೋದಲ್ಲ, ಬಿಡಿ ಬಿಡಿಯಾಗಿ ಹೋಗುವುದಕ್ಕಿಂತ ಎಲ್ಲರಿಗೂ ಈ ಶುಭ ದಿನದ ಶುಭ ಕಾರ್ಯಕ್ರಮದ ಅಂತಿಮ ಬಿಂದು ಧನ್ಯವಾದ ಸಮರ್ಪಣೆ. ನಿಜವಾಗ್ಲೂ ನಮಗೆಲ್ಲ ಉಳ್ಳಾಲ ತಾಲೂಕು ಮಟ್ಟದ ನಿವೃತ್ತಿ ಹಾಗೂ ಸರ್ಕಾರಿ ನೌಕರರಿಗೆ ಒಂದು ಹೆಮ್ಮೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಯಾಕಂದರೆ ಸಂಘಟನೆ ಮಾಡುವುದು ದೊಡ್ಡ ಒಂದು ಸಾಧನೆ. ಆ ಸಂಘಟನೆ ಮಾಡಿದ ನಂತರ ಅದನ್ನು ಮುನ್ನಡೆಸಿಕೊಂಡು ಹೋಗುತ್ತಾ ಅದಕ್ಕೆ ಬೇಕಾದಂತಹ ಒಂದು ನಾವು ಹೇಗೆ ಗಿಡ ನೆಡ್ತೇವ, ಒಂದು ಗಿಡ ನೆಟ್ಟೆ ಅದಕ್ಕೆ ಏನು ಪಾಲನೆ ಪೋಷಣೆ ಮಾಡ್ತೀವ, ಅದಕ್ಕೆ ಬೇಕಾದಂತಹ ನೀರಾಗಲಿ ರಸಗೊಬ್ಬರ ಆಗಲಿ ಇನ್ನಿತರ ಹಾಕಿದರೆ ಮಾತ್ರ ಅದು ಬೆಳೀತದೆ. ಅದೇ ರೀತಿ ಸಂಘಟನೆ ನಾವು ಸ್ಥಾಪನೆ ಮಾಡಿದ ನಂತರ ಅದಕ್ಕೆ ಬೇಕಾದ ಸಹಕಾರ ಹಾಗೂ ನಾವೆಲ್ಲರೂ ಒಟ್ಟುಗೂಡಿಸಿ ಬಂದರೆ ಅದು ಸಂಘಟನೆ. ಇಲ್ಲದಿದ್ದರೆ ಒಬ್ಬೊಬ್ಬರ ಒಂದೊಂದು ಭಾವನೆ ಇಟ್ಕೊಂಡು ಏನೋ ಒಂದು ತಾರತಮ್ಯ ಬಂದರೆ ಅದು ದೂರ ಇಟ್ಟು ಸಂಘಟನೆ ನಮಗೆ ಏನು ಕೊಡ್ತದೆ, ನಾವು ಸಂಘಟನೆಗೆ ಏನು ಕೊಟ್ಟಿದ್ದೇವೆ ಅಂತ ಅದು ಮುಖ್ಯ. ಈಗ ನಾನು ಹಲವು ಸಂಘಟನೆ ನೋಡಿದ್ದೇನೆ. ಯಾಕಂದರೆ ಒಬ್ಬರ ಅಧ್ಯಕ್ಷರಾದರೆ ಅವನಿಗೆ ಇನ್ನೊಬ್ಬರು ಸಪೋರ್ಟ್ ಮಾಡಲಿಕ್ಕಿಲ್ಲ. ಯಾಕಂದರೆ ಇಂಥ ಹಲವಾರು ಸಂಘಟನೆಗಳಿದೆ. ಆ ಥರ ಆಗಬಾರ್ದು. ಸರ್ಕಾರಿ ನೌಕರರಿಗೆ ಸಂಘಟನೆ ಯಾಕೆ ನಾವು ಕಟ್ಕೊಳ್ಳೋದಂದರೆ, ಸರ್ಕಾರಿ ನೌಕರರಲ್ಲಿ ಏನಾದರೂ ತಾರತಮ್ಯ ಆದರೆ, ಒಬ್ಬ ನೌಕರರಿಗೆ ಅನ್ಯಾಯವಾದರೆ ಅವರ ಮೇಲೆ ಹೋರಾಟ ಮಾಡಲಿಕ್ಕೆ ನಮಗೆ ಸಂಘಟನೆ ಬೇಕು. ಇದು ನಮ್ಮ ಉದ್ದೇಶವಾಗಿರಬೇಕು. ನಿವೃತ್ತರಾಗಲಿ ಈಗ ಹಲವು ನಮ್ಮ ವೇದಿಕೆಯಲ್ಲಿ ಗಣ್ಯರು ಹೇಳಿದರು. ಯಾಕಂದರೆ ನಿವೃತ್ತ ನೌಕರರಿಗೆ ಏನು ಪ್ರಯೋಜನ ಇದೆ ಅಂತ. ನಿವೃತ್ತರಿಗೆ ದೊಡ್ಡ ಪ್ರಯೋಜನ ಅಂದರೆ ನಮಗೆ ಬೇಕು ವೈದ್ಯಕೀಯ. ಯಾಕಂದರೆ ಇದು ನಮ್ಮ ಇದರಲ್ಲಿ ಇಲ್ಲ. ಯಾಕಂದರೆ ಇದು ನಮಗೆ ಪ್ರಯೋಜನ ಬೇಕು. ಹೆಚ್ಚಿನ ನಾವು ಬಂದಂಥ ಪೆನ್ಷನ್ ಹಣವನ್ನು ವೈದ್ಯಕೀಯ ಇದಕ್ಕೆ ಉಪಯೋಗಿಸ್ತಾ ಇದ್ದೇವೆ. ಇದರಿಂದ ಭಾಳಷ್ಟು ನಮಗೆ ದಿನನಿತ್ಯ ಖರ್ಚಿಗೆ ನಮಗೆ ತೊಂದರೆ ಆಗ್ತದೆ. ಇದರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಈ ನಿವೃತ್ತ ಸಂಘಟನೆಯ ಸದಸ್ಯರು ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಮುನ್ನಡೆಸಬೇಕಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳಿಗೆ ಧನ್ಯವಾದ ಸಮರ್ಪಣೆ ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಪ್ರಸ್ತುತ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅಟೆಂಡರ್ ಆಗಿ. ದಕ್ಷಿಣ ಕನ್ನಡ ಜಿಲ್ಲಾ ಡಿ ಗ್ರೂಪ್ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಿಗೆ 6 ವರ್ಷ ಸೇವೆ ಸಲ್ಲಿಸುತ್ತಾ ಈಗಲೂ ಕೂಡ ಮುಖ್ಯ ಸಲಹೆಗಾರರಾಗಿ ಸಂಘಟನೆ ಇದ್ದೇನೆ. ಎಲ್ಲ ಸಂಘಟನೆ ಇದ್ದು ಕೂಡ ನಾನು ಸಂಘಟನೆಗೆ ಭಾಳ ಹೆಮ್ಮೆ. ಯಾಕೆಂದರೆ ನಾವು ಬಂದಂಥ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿ ನಾನು ಇಲ್ಲಿ ನಿಮ್ಮ ಮುಂದೆ ಹಾಜರಿದ್ದೇನೆ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷರನ್ನು ಉಳ್ಳಾಲ ತಾಲೂಕು ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಹಾಗೂ ನಿವೃತ್ತಿ ಸರ್ಕಾರ ನೌಕರರ ಸಂಘ ವೇದಿಕೆಯ ಈ ಸುಂದರ ಕಾರ್ಯಕ್ರಮದ ಸಭಾಧ್ಯಕ್ಷ ವಹಿಸಿಕೊಂಡಂತಹ ಉಳ್ಳಾಲ ತಾಲೂಕಿನ ಉಪ ತಹಶೀಲ್ದಾರರು, ನನ್ನ ಆತ್ಮೀಯರು,
ನವನೀತ್ ಮಾಲ್ರವರಿಗೆ ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಘಟನೆ ಬಗ್ಗೆ ಹುರಿದುಂಬಿಸಿದಂತಹ ನಮಗೆಲ್ಲರೂ ಚಿರಪರಿಚಿತರು, ನನ್ನ ಆತ್ಮೀಯರು, ನನ್ನ ಗುರುಗಳಾದಂತಹ ಪ್ರದೀಪ್ ಡಿಸೋಸ, ಮಂಗಳೂರು ಕ್ರೀಡಾಧಿಕಾರಿ, ಅದೇ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಅಧಿಕಾರಿ ಧನ್ಯವಾದಗಳು. ಅದೇ ರೀತಿ ಈಗಾಗಲೇ ಉಳ್ಳಾಲ ತಾಲೂಕು ನೌಕರ ವೇದಿಕೆಯ ಸಂಚಾಲಕರು ಒಂದು ಮಾತನ್ನು ಹೇಳಿದರು. ಅವರ ಮಾತಲ್ಲಿ ನನಗೆ ಒಂದು ಖುಷಿ ಆಯ್ತು. ಯಾಕಂದ್ರೆ ಹಗ್ಗ ಹೊರಗೆ ಕೊಟ್ಟಿದೆ ಅಂತ, ಇದು ಹಗ್ಗ ಕೊಟ್ಟಿದೆ. ಆ ಹಗ್ಗವನ್ನು ನಾವೆಲ್ಲರೂ ಜೊತೆಯಾಗಿ ಹಿಡಿದುಕೊಂಡು ಮುನ್ನಡೆಸಿಕೊಂಡು ಹೋಗುವ ಈ ಸಂಚಾಲಕಕ್ಕೆ, ಈ ಕಾರ್ಯಕ್ರಮ ನಡೆಸ್ಕೊಳ್ಳೋಕೆ ಈ ವೇದಿಕೆಯಲ್ಲಿ ಅವರಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮಂಜುಳಾ ಮೇಡಮ್, ನಾನು ಜಿಲ್ಲಾ ಪಂಚಾಯತ್ ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ. ಒಳ್ಳೆಯ ಹಾರ್ಡ್ ವರ್ಕ್ ಅಂತ ಹೇಳಿ ಅವರಿಗೆ ಖುಷಿ ಆಗ್ತಾ ಇದೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮದ ಒಂದು ನಮ್ಮೆಲ್ಲರ ವೇದಿಕೆಯಲ್ಲಿ ಹಾಜರಿದ್ದಾರೆ ಮುಖ್ಯ ಅತಿಥಿಗಳಾಗಿ ನನ್ನ ಮಿತ್ರರು, ಬಂಟ್ವಾಳ ತಾಲೂಕಿನ APMC ಅಧಿಕಾರಿಯಾದ ಶ್ರೀಮಾನ್ ಶ್ರಮಣ್ ಶೆಟ್ಟಿ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ನಿಜವಾಗ್ಲೂ ಅವರಿಗೆ ಮನೆಯಲ್ಲಿ ಕೂತ್ಕೊಂಡು ಅವರ ಕುಟುಂಬದೊಂದಿಗೆ ದಿನ ಕಳೆಯಬಹುದು. ಯಾಕೆ ಸಂಘಟನೆ ಮಾಡಿದೆ ಅಂತ ಹೇಳಿದ್ರೆ, ನಾವು ಕೂಡ ಒಂದು ತಾಲೂಕಿನಲ್ಲಿ ಗಟ್ಟಿಯಾಗಿ ಇದ್ದೇವೆ ಅಂತ ತೋರಿಸಲಿಕ್ಕೆ ಅವರು ಮುನ್ನಡೆಸ್ಕೊಳ್ತಾ ಬರ್ತಾರೆ. ಅವರಿಗೆ ಹಲವಾರು ಕಾರ್ಯಕ್ರಮ ಇದೆ, ಅವರಿಗೆ ಅವರದೊಂದು ಬಿಸ್ನೆಸ್ ಇದೆ. ಜೊತೆಗೆ ಇದನ್ನು ಕೂಡ ಹುಟ್ಟಿ ಹಾಕಿದ್ದಾರೆ. ಇದು ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗುತ್ತಾ ಇನ್ನೂ ಅಷ್ಟು ಬಲಪಡಿಸಿ ಎಲ್ಲರೂ ಒಂದು ಚತುರರಾಗಿ ಕೆಲಸ ಮಾಡುವಂತ ನನ್ನ ಆತ್ಮೀಯ, ನನ್ನ ಗೆಳೆಯ, ಗೆಳೆಯ ಶ್ರೀಮಾನ್ ಶ್ರೀನಿವಾಸ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಒಂದು ಆಗಮಿಸಿದಂತಹ ನಿವೃತ್ತ ಎಲ್ಲ ಉಳ್ಳಾಲ ತಾಲೂಕಿನ ನೌಕರರಿಗೂ ಹಾಗೂ ಉಳ್ಳಾಲ ತಾಲೂಕಿನ ಸರ್ಕಾರಿ ನೌಕರರಿಗೂ ಈ ವೇದಿಕೆಯ ಸ್ಥಾಪನೆಗೊಂಡಿದೆ. ಇನ್ನು ಮುಂದಕ್ಕೆ ಒಂದು ಒಳ್ಳೆಯ ಸಂಘಟನೆ ಬೆಳೆಯಲಿ ಅಂತ ಹೇಳುತ್ತಾ ಬಂದಂತಹ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ.